ನಕ್ಕನ್ ಸೈಕಾಗಿ ಹೋಗ್ಬಿಟ್ಟೆ ಗುರು ಈ ಮ್ಯಾಚ್ ನೋಡ್ಬಿಟ್ಟು ಯಪ್ಪ ನಜ್ಜಿ ಇದು ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ನಾನು ನೋಡಿರೋದು ಈ IPL ಸೀಸನಲ್ಲಿ. ಯಾವ ರೇಂಜಿಗೆ ಸೆಲೆಬ್ರೇಟ್ ಮಾಡಿದ್ರು ಮುಂಬೈ ಇಂಡಿಯನ್ಸ್ ಅಂತಂದರೆ ಟೂರ್ನಮೆಂಟ್ನ ಗೆದ್ದಿರೋ ರೇಂಜಿಗೆ ಸೆಲೆಬ್ರೇಟ್ ಮಾಡಿಬಿಟ್ರು. ಯಾಕಂದರೆ ಆ ಪಾರ್ಟಿ ಖುಷಿಯಾಗಿ ಹೋಗ್ಬಿಡ್ತು ಇಂಥ ಒಂದು ಮ್ಯಾಚ್ನ ಗೆದ್ಬಿಟ್ರು ಅಂತ ಅವರಿಗೆ. ಯಾಕಂದರೆ ಅನ್ಬಿಲೀವಬಲ್ ಮ್ಯಾಚ್ ಬಿಟ್ಬಿಟ್ಟಿದ್ರು ಅಟ್ ಸಮ್ ಪಾಯಿಂಟು ಮುಂಬೈ ಇಂಡಿಯನ್ಸ್ ಪಂದ್ಯನೇ ಬಿಟ್ಬಿಟ್ಟಿದ್ರು. ಕರುಣ್ ನಾಯರ್ ಯಾವಾಗ ನಾಯಿಗೆ ಇಕ್ತಂಗೆ ಇಕ್ತಿದ್ರು ಅವಾಗ. ಸೊ ಅಲ್ಲಿಂದ ರಿಕವರ್ ಆಗಿ ಲಾಸ್ಟ್ ಮೂಮೆಂಟಿಗೆ ತಿರ್ಗಾ ಸೋಲೋ ಥರ ಹೋಗಿ ಮುಂಬೈ ಇಂಡಿಯನ್ಸ್ ತಿರ್ಗಾ ಗೆದ್ದಂಥ ಮ್ಯಾಚು. ರನ್ಔಟ್ಸ್ ಚೇಂಜ್ ಮಾಡಾಕ್ಬಿಡ್ತು ಇವತ್ತು ಮುಂಬೈ ಇಂಡಿಯನ್ಸ್ಗೆ. ಗೇಮ್ ಚೇಂಜ್ ಮಾಡಿದ್ದು ಇವತ್ತು ರನ್ಔಟ್ಸು. 3 ರನ್ಔಟ್ಸು ಬಾಟಮಲ್ಲಿ ರನ್ಔಟ್ಸಿಂದನೇ ಮ್ಯಾಚು ಮುಕ್ತಾಯ ಆಗೋಗ್ಬಿಡ್ತಲ್ಲ ಗುರು. ಎಂಥ ಮಿಸ್ಟೇಕ್, ಎಂಥ ದರಿದ್ರ ಮಿಸ್ಟೇಕ್ ಮಾಡ್ಕೊಂಡಿದ್ದು ಇವತ್ತು ಡೆಲ್ಲಿ ಕ್ಯಾಪಿಟಲ್ಸು. ಸ್ಟಾರ್ಟಿಂಗಿಂದ ಬರೋಣ ಮಗ, ಇವತ್ತು ಟಾಸ್ ಗೆದ್ದರು ಡೆಲ್ಲಿ ಕ್ಯಾಪಿಟಲ್ಸೇ ಬೌಲಿಂಗ್ ಮಾಡ್ತೀವಮ್ಮ ಅಂತ ಹೋಮ್ ಗ್ರೌಂಡಲ್ಲಿ ಬರ್ತಾ ಇದ್ದಾಗಿದೆ ಮುಂಬೈ ಇಂಡಿಯನ್ಸ್ ಅವರು ಓಪನಿಂಗ್ ಸಖತ್ತಾಗಿ ಮಾಡಿದ್ರು. ಒಂದು ರೇಂಜಿಗೆ ಬಂತು ರನ್ಸ್ಗಳು. ರೋಹಿತ್ ಶರ್ಮಾ ಅವರು ಎಂದಿನಂತೆಯೇ ಪ್ರಾಪ್ಷನ್ ತೋರಿಸಿದ್ರು. ಬಂತು ಅಗ್ರೆಸಿವ್ ಆಗಿ, ನಾನು ಅಗ್ರೆಸಿವ್ ಇಂಡಿಯನ್ಲೇ ಆಡಿದ್ರು. ಕೆಲವೊಂದು ಬೌಂಡ್ರಿ ಬಂದ್ ಆದ ನಂತರ ಸ್ವೀಪ್ ಹೊಡೆಯೋದಕ್ಕೆ ಹೋಗ್ಬಿಟ್ಟು ಗುಡ್ಸೋದಕ್ಕೆ ಹೋಗ್ಬಿಟ್ಟು ವಿಪ್ರಾಜ್ ಅವ್ರಿಗೆ ಅವರ ವಿಕೆಟ್ನ ಅರ್ಪಿಸಿದ್ರು. LBW ಆಯಿತು, ARS ತಗೊಂಡ್ರು, ಅದು ಇದು ಆಯಿತು. ಔಟಾಗಿ ಗಾನ್ ಕೇಸ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ರಿಕಾಲ್ಟನ್ ಅವರು ಸಖತ್ತಾಗಿ ಕಾಣಿಸ್ಕೊಂಡಿದ್ದು. ಆ್ಯಕ್ಚುಲಿ ಸ್ಪಿನ್ನರ್ಸ್ಗಳಿಗೆ ವಿಕೆಟ್ ಬಿದ್ದಿರೋದು ಜಾಸ್ತಿ ಏನು ವಿಕೆಟ್ಸ್ ಬಿದ್ದಿಲ್ಲ ಮುಂಬೈ ಇಂಡಿಯನ್ಸ್. 5 ವಿಕೆಟ್ಸ್ ಅಷ್ಟೇ ಬಿದ್ದಿರೋದಲ್ಲ, 4 ವಿಕೆಟ್ ಬಿದ್ದಿರೋದು ಸ್ಪಿನ್ನರ್ಸ್ಗೆ. ವಿಪ್ರಾಜಿಗೆ 2 ವಿಕೆಟು, ಕುಲ್ದೀಪಿಗೆ 2 ವಿಕೆಟು. ಈ ಕಡೆಯಿಂದ ಕುಲ್ದೀಪ್ ಯಾದವ್ ಅವ್ರು ಬಂದ್ಬಿಟ್ಟು ರಿಕಾಲ್ಟನ್ ಅವ್ರನ್ನ ಎಗರಿಸ್ತಾ ಇದ್ದಂಗೆ, ಬೋಲ್ಡ್ ಮಾಡಿ ಎಗರಿಸ್ತಾ ಇದ್ದಂಗೆ ಚೆನ್ನಾಗಿ ಆಡಿದ್ರು. 40 ರನ್ ಹೊಡೆದ್ರೆ ಇವತ್ತು. ಪೋಪ್ಲೆ ಅವರೇ ಡಾಮಿನೇಟ್ ಮಾಡಿದ್ರು ರಿಕಾಲ್ಟನ್ ಅವರು. ರೋಹಿತ್ ಶರ್ಮಾ ಅವರು ಔಟಾಗಿ ಹೋಗ್ತಾ ಇದ್ದಂಗೆ, ಈ ಕಡೆಯಿಂದ ಇವರು ಔಟಾಗಿ ಹೋಗ್ತಾ ಇದ್ದಂಗೆ ಸೂರ್ಯಕುಮಾರ್ ಯಾದವ್ ಜೊತೆಗೆ ತಿಲಕ್ ವರ್ಮಾ ಅವರ ಪಾರ್ಟ್ನರ್ಶಿಪ್ಪು ಚೆನ್ನಾಗಿತ್ತು. ಅಲ್ಲಿ ಸೂರ್ಯಕುಮಾರ್ ಯಾದವ್ ಒಂದು 40 ರನ್ಸ್ನ ಹೊಡೆದ್ರು. ಸೊ ಸೂರ್ಯಕುಮಾರ್ ಯಾದವ್ ಜೊತೆಗೆ ಹಾರ್ದಿಕ್ ಪಾಂಡೆ ಇಬ್ಬರು ಒಂದೇ ಥರ ಔಟ್ ಆಗಿದ್ದಾರೆ ಮಗ. ಇಬ್ಬರು ಒಂದೇ ಥರ ಔಟ್ ಆಗಿದ್ದಾರೆ. ಆ ಲಾಂಗ್ ಆಫ್ ರೀಸನಲ್ಲೇ ಕ್ಯಾಚ್ ಕೊಟ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಡಿಸ್ಮಿಸಲ್ಸ್. ಅದನ್ನು 40 ರನ್ ಇವ್ರು ಹೊಡೆದ್ರು. ಹಾರ್ದಿಕ್ ಪಾಂಡೆ ಏನು ಹೊಡಿಲಿಲ್ಲ, 1-2 ರನ್ ಹೊಡೆದ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಮಗ ಸೋರ್ಕೊಂಡು ಕುಲ್ದೀಪ್ ಯಾದವ್ಗೆ ವಿಪ್ರಾಜ್ಗೆ ವಿಕೆಟ್ನ ಕೊಟ್ಟು ಇವತ್ತು 2 ವಿಕೆಟ್ನ ಬೀಳಿಸ್ಕೊಂಡು ಮುಂಬೈ ಇಂಡಿಯನ್ಸ್ ಅವರು ನಮನ್ ಧೀರ್ ಅವರ ಪರ್ಫಾರ್ಮೆನ್ಸಿಂದ ನಮನ್ ಧೀರ್ ಬಾಟಮಲ್ಲಿ ಸಗದಾಗಿ ಆಡಿದ್ರು ಗುರು. ಸೈಕ್ ಪರ್ಫಾರ್ಮೆನ್ಸು ನಮನ್ ಧೀರು. ಜೊತೆಗೆ ಬಾಟಮಲ್ಲಿ ರನ್ಸ್ ಬಂದಿದ್ದು, ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ದು ತಿಲಕ್ ವರ್ಮಾ. ಅವ್ರದ್ದು 150 ಕಂಪ್ಲೀಟ್ ಆಯಿತು. ಸಗದಾಗಿ ಆಡಿದ ತಿಲಕ್ ವರ್ಮಾ ನೋಡೋಕೆ ಹೋಯ್ತು. ಇವತ್ತು ತಿಲಕ್ ವರ್ಮಾ ಅವ್ರದ್ದೇ ಮೈನ್ ಚಂಕ್ ಆಫ್ ರನ್ಸು 50+ ರನ್ಸ್, ಆಲ್ಮೋಸ್ಟ್ ಕ್ಲೋಸ್ ಟು 60 ರನ್ಸ್ನ ಹೊಡೆದಿರೋದು ಇವತ್ತು. ರಿಕಾಲ್ಟನ್ 40 ರನ್ನು, 41 ರನ್ನು, 40 ರನ್. ಸೂರ್ಯಕುಮಾರ್ ಯಾದವಿಂದ 59 ರನ್ನು. ತಿಲಕ್ ವರ್ಮಾ ಅವರಿಂದ. ತಿಲಕ್ ವರ್ಮಾ ಔಟ್ ಆಗಿದ್ದು ಲಾಸ್ಟ್ ಓವರಲ್ಲಿ, ಅದು ಮುಖೇಶ್ ಕುಮಾರ್ಗೆ. ಅದು 6 ಹೊಡೆಯೋಕೆ ಹೋಗ್ಬಿಟ್ಟು ಕ್ಯಾಚು ಫುಲ್ಲು ಬಾಟಮಲ್ಲಿ ಪೊರಲ್ ಅವರ ಬೌಂಡ್ರಿನಲ್ಲಿ ಹಿಡ್ಕೊಂಡ್ರು. ಸೊ ಹೊಡೆಯೋಕೆ ಹೋಗ್ಬಿಟ್ಟೆ ಔಟಾಗಿ ಸ್ಟ್ರಗಲ್ ಅಂತೂ ಮಾಡಿಲ್ಲ ಇವತ್ತು. ತಿಲಕ್ ವರ್ಮಾ ಅವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ನ ಮೆಚ್ಕೋಬೇಕು. ಯಾಕಂದ್ರೆ ಬಾಟಮ್ವರೆಗೂ ಕೂಡ ನಿಂತ್ಕೊಂಡು ಅಲಚ್ಚಾಗಿ ನಿಂತ್ಕೊಂಡು ಸ್ಕೋರ್ ಮಾಡಿದ್ದಾರೆ ನೋಡಿ. 205 ರನ್ನು. ಇನ್ಫ್ಯಾಕ್ಟ್ ಅದೇ ಲಾಸ್ಟಲ್ಲಿ 1-2 ರನ್ನ ಓಡಿದ್ರು. ಗೀಸು ಎಲ್ಲ ತೊಗೊಂಡು ಓವರ್ದ್ರು ಎಲ್ಲ ತೊಗೊಂಡು 205 ರನ್ ಆಗ್ತಾ ಇದ್ದಂಗೆ. ಅದೇ ಬೌಲಿಂಗಲ್ಲಿ ಪರವಾಗಿಲ್ಲ, ಒಂದು ರೇಂಜಿಗೆ ಆರ್ಡಿನರಿ ಪರ್ಫಾರ್ಮೆನ್ಸೇ. ಇಲ್ಲಿ ಆವ್ರೇಜ್ ಫಸ್ಟಿಂಗ್ ಸ್ಕೋರನ್ನೇ ಆಲ್ಮೋಸ್ಟ್ ಕ್ಲೋಸ್ ಟು ಲಾಸ್ಟ್ 1-2-3 ವರ್ಷ ತೊಗೊಂಡು ನೋಡ್ತಾನೆ ಕ್ಲೋಸ್ ಟು 200 ಇದೆ ಆವ್ರೇಜ್ ಫಸ್ಟಿಂಗ್ ಸ್ಕೋರ್. ಆಲ್ಮೋಸ್ಟ್ ಒಂದು ಸ್ಪಾರ್ ಸ್ಕೋರ್ನ ಹೊಡೆದಿದ್ದಾರೆ ಅಂತ ಹೇಳ್ಬೇಕು. ಇನ್ನೂ ಹೊಡಿಲೇಬೇಕು ಅಂತ ಹೇಳಿದೆ, ಇನ್ನೂ ಹೊಡೆದಿರೋ. ಇವತ್ತು ಖುಷಿ ಆಗ್ತಿರೋ ವಿಚಾರ ಏನು ಅಂತಂದರೆ ಪ್ರೊಡಿಕ್ಷನ್ ಇವತ್ತು 2 ಪ್ರಿಡಿಕ್ಷನು ಸಕ್ಸಸ್ ಆಗಿದೆ. ನನ್ನ 2 ಪ್ರಿಡಿಕ್ಷನ್ ಫೇಲ್ಯೂರ್ ಆಗಿತ್ತು. ಇವತ್ತು ಮುಂಬೈ ಅಂತ ಹೇಳ್ತೀನಿ, ಎಲ್ಲ ಪಕ್ಕ ಅಂತ ಕಮೆಂಟ್ ಸೆಕ್ಷನಲ್ಲಿ ನಗ್ತಾ ಇದ್ರಿ. ಅಲ್ಲಿನ DC, ಅಲ್ಲಿನ ಮುಂಬೈ 4 ಮ್ಯಾಚ್ ಗೆದ್ದಿರೋ DCಯಲ್ಲೇ ಸೋತ್ಕೊಬತ್ತಾರ, ಎಲ್ಲ ಕಂಟಿನ್ಯೂಸ್ ಆಗಿ ಸೋತ್ಕೊಬತ್ತಾರ ಮುಂಬೈ ಇಂಡಿಯನ್ಸಲ್ಲಿ ಅಂತ ಹೇಳಿದರೆ, ಅದಕ್ಕೆ ಇವತ್ತು ಟ್ವಿಸ್ಟ್ ಕೊಡೋಣ ಅಂತಲೇ ಹೇಳಿದ್ದು. ನನ್ನ 2 ಫೇಲ್ಯೂರ್ ಆಗಿದೆ, ಇವತ್ತು 2 ಸಕ್ಸಸ್ ತಗೊಳ್ಳಿ. ಏನು ಮಗ ಇತ್ತು ಇವತ್ತು ಮ್ಯಾಚು. ತೂಗು ಯಾಲೆ ನಜ್ಜಿ ಸಾ. ಈ ಕಡೆ ಇವ್ರು ಗೆಲ್ತಾರೆ. ಈ ಥರ ಇರಬೇಕು ಗುರು ಮ್ಯಾಚು. ಅಂದರೆ RCBದು ಇತ್ತಲ್ಲ ಫಸ್ಟ್ ಮ್ಯಾಚು 1-2 ಮ್ಯಾಚು, ಆ ಥರ ಇದ್ರೆ ಮಜಾ ಇರಲ್ಲ. ಈ ಥರ ನೋಡಿ ಲಾಸ್ಟ್ವರೆಗೂ ಕೂತ್ಕೊಂಡು ಎಡ್ಜ್ ಆಫ್ ದ ಸೀಟಲ್ಲಿ ನಜ್ಜಿ ನೋಡಬೇಕು ಮ್ಯಾಚ್ನ. ಅವಾಗಲೇ ಮಜಾ ಎಲ್ಲ ಬರೋದು. ಸೊ ನಮನ್ ಧೀರ್ ಅವರ ಪರ್ಫಾರ್ಮೆನ್ಸ್ನು ಕೂಡ ಮೆಚ್ಕೋಬೇಕು. ಬಾಟಮಲ್ಲಿ ಸಗಲ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಕ್ಯಾಚ್ ಡ್ರಾಪ್ ಅದು ಇದು ಎಲ್ಲ ಆಯಿತು, ಚಾನ್ಸಸ್ಗಳೆಲ್ಲ ಕ್ರಿಯೇಟ್ ಆಗಿತ್ತು. ಸೊ ಅದನ್ನ ಬಿಟ್ಟರು. ನಮನ್ ಧೀರ್ ಅವ್ರು ಸ್ವಲ್ಪ ಎಲಿವೇಶನ್ ತೊಗೊಂಡೋಗ್ಬಿಟ್ಟು 38 ರನ್ನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಆಲ್ ಓವರ್ ಎಲ್ಲರ ಪರ್ಫಾರ್ಮೆನ್ಸಿಂದ 205 ರನ್ ತಲುಪ್ತಾ ಇದ್ದಂಗೆ ಈ ಕಡೆಯಿಂದ ಚೇಸ್ ಡೌನ್ ಮಾಡೋದಕ್ಕೆ ಅಂತ ಬಂದಂತಹ ಡೆಲ್ಲಿ ಕ್ಯಾಪಿಟಲ್ಸು. ಆ್ಯಕ್ಚುಲಿ ಅದೇ ಫ್ಯಾಫ್ ಡು ಪ್ಲೇಸ್ ಅವ್ರಿಗೆ ಇಂಜುರಿ ಆಗಿರೋದ್ರಿಂದ ಅವರು ಆಡ್ತಾ ಇಲ್ಲ. ಜಾಕ್ ಫ್ರೇಜರ್ ಅದು ಏನು ಆಡ್ತಾರೋ, ಏನಕ್ಕೆ ಆಡಿಸ್ತಾರೋ, ಆ ಫ್ಯಾಫ್ ಡು ಪ್ಲೇಸ್ ರಿಕವರ್ ಆಗ್ತಿದ್ದಂಗೆ ಇವ್ರನ್ನ ಸೈಲೆಂಟಾಗಿ ಸೈಡ್ಲೈನ್ ಮಾಡಿಬಿಟ್ಟು ಕರುಣ್ ನಾಯರ್ ಅಂತೂ ಪಕ್ಕ ಈ ಒಂದು ಪರ್ಫಾರ್ಮೆನ್ಸ್ ನೋಡ್ತು ಅಂದರೆ ಸ್ಟ್ರೈಟ್ ಅವೇ 11ಅಲ್ಲಿ ಇಂಪ್ಯಾಕ್ಟ್ ಅಲ್ಲಾಗೋ ಸ್ಟ್ರೈಟ್ ಅವೇ 11ಅಲ್ಲಿ ಇರಬೇಕು ಅಂತ ಹೇಳ್ತಾರೆ ಕರುಣ್ ನಾಯರ್ನ. ಯಪ್ಪ ಎಂಥ ಪರ್ಫಾರ್ಮೆನ್ಸ್ ಇವರು ಕರುಣ್ ನಾಯರಿಂದ ಇವತ್ತು ಬಂದಿತ್ತು. ಕರುಣ್ ನಾಯರ್ ಇದ್ದಿತ್ತು ಅಂದರೆ ಮುಗಿಸೇ ಬಿಟ್ರು ಅವರು ಮ್ಯಾಚ್ನ, ಬೇಗ ಮುಗಿಸ್ಬಿಟ್ರು. ಲಾಸ್ಟ್ವರೆಗೂ ಹೋಗ್ತಾನೆ ಇರಲ್ಲ ಮ್ಯಾಚು ಆ ರೇಂಜಿಗೆ. ಇನ್ಫ್ಯಾಕ್ಟ್ ಹೆಂಗಾಯ್ತು ಅಂದರೆ ಪ್ರೆಷರೆಲ್ಲ ಈಸೌಟ್ ಆಗೋಗ್ಬಿಟ್ಟಿತ್ತು. ಫುಲ್ಲು ಕಂಪ್ಲೀಟ್ ಪ್ರೆಷರೇ ನಿಲ್ಲಾಗೋಗ್ಬಿಟ್ಟಿತ್ತು. ಅಲ್ಲಿ ಗೆದ್ದೇ ಬಿಟ್ಟಿದ್ರು ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಅನ್ಕೊಂಬಿಟ್ಟಿದ್ರು. ಫೀಲ್ ಆ ಥರ ಬಂದುಬಿಟ್ಟಿತ್ತು. ಪೊರಲು ಮತ್ತು ಇವರಿಬ್ಬರು ಆಡ್ತಾ ಇರ್ಬೇಕಾರೆ. ಅದೇ ಇನ್ನೇನು ಇವ್ರು ಔಟ್ ಆಗಲ್ಲ. ಜಾಕ್ ಫ್ರೇಜರ್ ಮೊದಲನೇ ಬಾಲನೇ
ದೀಪಕ್ ಚಾರ್ ಅವ್ರಿಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು. ವಿಲ್ ಜಾಕ್ಸ್ ಕಡಕಾಗಿ ಕ್ಯಾಚ್ ಹಿಡ್ಕೊಂಡ್ರು. ಮೊದಲನೇ ಬಾಲೆ ಒಳ್ಳೆ ಪೆಂಗ್ ಥರ ಆಡ್ಕೊಂಡು ಔಟ್ ಆಗ್ತಾಯಿದ್ದಾರೆ ಅವರು ಜಾಕ್ ಫ್ರೇಜರ್ನ. ಕಳಿಸಿ ಇವರು ಕಳಿಸಿ ಆ ಪ್ಲೇಯರ್ನ ಅಲ್ಲಿ ಕಳಿಸ್ಬಿಡಿ, ಎಲ್ಲರೂ ಆಡ್ಕೊಂಡಿರಲಿ ಅಲ್ಲಿ ಗಲ್ಲಿ ಕ್ರಿಕೆಟ್ ಏನಾದರೂ. ಏನು ಆಡ್ತಾವ್ರ ಮಗ ಜಾಕ್ ಫ್ರೇಜರು ಬಿಡಿ. ಇವಾಗ ಅವ್ರದ್ದು ಆಯಿತು, ಎಂಥ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿದ್ದು. 119 ರನ್ನು ಪಾರ್ಟ್ನರ್ಶಿಪ್ಪು. ಅಭಿಷೇಕ್ ಪೊರಲ್ಲು ಜೊತೆಗೆ ಇನ್ನೇನು ಡಕೌಟ್ ಆದರು ಅಂದರೆ 0 ರನ್ನು. ಇನ್ನೇನು ಆಲ್ಮೋಸ್ಟ್ ಓಪನಿಂಗ್ ಬಂದಂಗೆ ಲೆಕ್ಕ ಅಲ್ಲಿ ಕರುಣ್ ನಾಯರು. ಸೊ ಆಲ್ಮೋಸ್ಟ್ ಎಷ್ಟು 12 ಓವರ್ವರೆಗೂ ಆಡಿದರೆ ಕರುಣ್ ನಾಯರು. ಅಷ್ಟಕ್ಕೇ 89 ರನ್ 12 ಓವರ್ಗೇನೆ. ಇನ್ನೇನಾದರೂ ಫುಲ್ ಏನೋ ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಏನಾದರೂ ಕರುಣ್ ನಾಯರ್ ಓಪನಿಂಗ್ ಏನೋ ಬಂದ್ಬಿಟ್ಟಿತ್ತು ಅಂದರೆ ಏನು ಕ್ಲೋಸ್ ಟು 150 ಮೇಲೇ ಹೊಡೆದ್ಬಿಡ್ತಾರೆ ನಾವು. 150-200 ರೇಂಜ್ಗೆ ಹೊಡೆದ್ಬಿಡ್ತಾರೆ ಇನ್ ಕೇಸ್ ಏನಾದ್ರು ಲಾಸ್ಟ್ವರೆಗೂ ಬ್ಯಾಟಿಂಗ್ ಆಡ್ತು ಅಂತಂದರೆ. ಅಂಥ ಬ್ಯಾಟಿಂಗ್ನ ಆಡಿದ್ದು ಇವತ್ತು ಕರುಣ್ ನಾಯರ್. ಎಷ್ಟು 222 ಸ್ಟ್ರೈಕ್ ರೇಟಲ್ಲಿ ಹಾಕೊಂಡು ಗುಮ್ತಾ ಇದ್ದಂಗೆನೇ ಎಲ್ಲ ಪ್ರೆಜರ್ ಗೀಜರ್ ಎಲ್ಲ ಕಿತ್ಕೊಂಡು ಉಣಿಸ್ಕೊಂಡು ಹೊರಟೋಗ್ಬಿಟ್ಟು ಮುಂಬೈ ಇಂಡಿಯನ್ಸ್ ಸೋತಾಗ್ಬಿಟ್ವಿ ಅನ್ನೋ ಥರ ಫೀಲ್ ಬರ್ಸ್ಬಿಟ್ಟಿದೆ ಆಲ್ರೆಡಿ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರೆಸ್ತಾರೆ ನೋಡಿ ಅಲ್ಲಿ ಕರಣ್ ಶರ್ಮಾನ. ಇಂಪ್ಯಾಕ್ಟ್ ಪ್ಲೇಯರ್ ನೋಡಿ, ಎರಡು ಕಡೆನೂ ಕೂಡ ಇಂಪ್ಯಾಕ್ಟ್ ಮಾಡಿರೋದು. ಕರುಣ್ ನಾಯರ್ ಈ ಕಡೆ ಇಂಪ್ಯಾಕ್ಟ್ ಮಾಡ್ರೆ 89 ನೋಡಿದ್ಬಿಟ್ಟು ಇವ್ರು ಈ ಕಡೆ 3 ವಿಕೆಟ್ನೇ ಎತ್ತಿರೋದು. ಇವತ್ತು ನೋಡಿ ಇಂಪ್ಯಾಕ್ಟ್ ಪ್ಲೇಯರ್ ಅನ್ನೋ ರೂಲಿಂಗ್ ಒಂದು ಪಕ್ಕ ಅರ್ಥ ಆಗುವಂಥ ಮ್ಯಾಚು, ಅರ್ಥಪೂರ್ಣವಾಗಿರುವಂಥ ಮ್ಯಾಚ್ ಇದೆ ಅಂತ ಕಾಣಿಸ್ತೈತೆ. ಇನ್ನು ಯಾವ ಮ್ಯಾಚಲ್ಲೂ ಕೂಡ ಈ ಒಂದು ಟೂರ್ನಮೆಂಟಲ್ಲಿ ಅಂಥ ಇಂಪ್ಯಾಕ್ಟ್ ಪ್ಲೇಯರ್ ಬಂದ್ಬಿಟ್ಟು ಎರಡು ಕಡೆನೂ ಕೂಡ ಇಂಪ್ಯಾಕ್ಟ್ ಮಾಡಿದ್ರೆ ಅನ್ನೋ ಥರ ಸೀನೇ ಇಲ್ಲ. ಈ ಮ್ಯಾಚ್ ನೋಡಿ ಪಕ್ಕ ಇಂಪ್ಯಾಕ್ಟ್ ಮಾಡಿದ್ದಾರೆ. ಕರಣ್ ಶರ್ಮಾ 3 ಕ್ರೂಷಿಯಲ್ ವಿಕೆಟ್ಸ್ನ ಎತ್ತಿದ್ದಲ್ಲಿ ಸೆಟ್ ಆಗಿದಂಥ ಪೇರ್ನ ಮುರಿದಿದ್ದೇನೆ ಇವರು. ಅಭಿಷೇಕ್ ಪೊರಲ್ ಅವರ ವಿಕೆಟ್ನ ಎತ್ಬಿಡ್ತಾರೆ ಬಂದ್ಬಿಟ್ಟು ಪಟ್ಟಣಂಗೆ. ಆಮೇಲೆ ಎಂಥ ಸ್ಪೆಲ್ ಹಾಕಿದ್ದು ಅಲ್ಲಿ, ಸ್ಟ್ರಗಲಿಂಗ್ ಆಗೋಗ್ಬಿಡ್ತಾರೆ ಹಂಗೆ ಪಟ ನಂಗೆ ವಿಕೆಟ್ಸ್ಗಳು. KL ರಾಹುಲ್ ಅವರು ನಿಂತ್ಕೊಂಡಿದ್ರು, ಸ್ವಲ್ಪ ಹೊತ್ತು ಕಚ್ಕೊಂಡಿದ್ರು. ಸೊ ಅವ್ರ ವಿಕೆಟ್ನು ಎತ್ಬಿಡ್ತಾರೆ. KL ರಾಹುಲ್ ಸ್ವೀಪ್ ಹೊಡೆಯೋಕೆ ಹೋಗ್ಬಿಟ್ಟು ಲೀಡಿಂಗ್ ಹಿಡ್ಸು ಕ್ಯಾಚ್ನ ಆರಾಮಾಗಿ ಹಿಡ್ಕೋತಾರೆ. ಆ್ಯಂಡ್ ಸ್ಟಪ್ಸ್ ಅವರ ವಿಕೆಟ್, ಸ್ಟಪ್ಸು ಕೂಡ ಬಂದಿದ ತಕ್ಷಣ ಔಟ್ ಆಗೋಗ್ಬಿಡ್ತಾರೆ. 3 ಕ್ರೂಷಿಯಲ್ ವಿಕೆಟ್ ಇವತ್ತು ಕರಣ್ ಶರ್ಮಾ ಅವರು ಎತ್ತಿದ್ದು. ಸೊ ನಾನೇನು ಅಂದ್ಕೊಂಡಿದ್ದೆ ಲಾಸ್ಟ್ ಮ್ಯಾಚ್ ಆ್ಯಕ್ಚುಲಿ ವಿಕೆಟ್ ಬಿದ್ದಾಗ ಏನಲ್ಲ ಅಷ್ಟೊಂದೇನು ಭಯ ಇರಲಿಲ್ಲ. ಯಾಕಂದರೆ KL ರಾಹುಲ್ ಸ್ಟಪ್ಸು ಎಲ್ಲ ಲಾಸ್ಟ್ ಮ್ಯಾಚ್ ನೋಡಿದ್ವಿ, ಎಲ್ಲ ಮಸ್ತಾಗಿ ಆಡಿದ್ರು. RCB ಮೇಲೆಲ್ಲ ಗೆದ್ಬಿಟ್ಟು ಹಂಗೆ ರೌಂಡ್ ಹಾಕ್ಬಿಟ್ಟು ಒಂದು ಊಟ ಇಟ್ಟಿದ್ರು. ಸೊ ಈ ಮ್ಯಾಚು ಅದೇ ಥರ ಮಾಡ್ತಾರೆ. ಇನ್ನೇನು ಆರಾಮಾಗಿ ಈಸೌಟ್ ಆಗೋಗ್ಬಿಡುತ್ತೆ ಪ್ರೆಷರ್ ಎಲ್ಲ. ನಾರ್ಮಲ್ ಕ್ರಿಕೆಟ್ ಆಡಿದ್ರೆ ಸಾಕು, ಲಾಸ್ಟ್ ಮ್ಯಾಚ್ ಆಡೋಲ್ಲ ಹಂಗೆ ಆಡಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ. ಬಟ್ ಏನು ಕರಣ್ ಶರ್ಮಾ ಟರ್ನು ಟ್ವಿಸ್ಟು ಕೊಟ್ಟಿದ್ದು. ಮಿಚಿಲ್ ಸ್ಯಾನ್ನರ್ ಬಂದ್ಬಿಟ್ಟು ಒಂದು ಬಾಲ್ನ ಬಿಡ್ತಾರೆ ಕರುಣ್ ನಾಯರ್ಗೆ, ಟಾಪ್ ಆಫ್ ದ ಆಫ್ ಸ್ಟಂಪು, ಬೋಲ್ಡು. ಎಂಥ ಬಾಲು ಮಗ ಅದು, ಡ್ರೀಮ್ ಡೆಲಿವರಿ ಅದು. ಎಂಥ ಸ್ಪಿನ್ನರ್ಗಾಗಲಿ ಡ್ರೀಮ್ ಡೆಲಿವರಿ. ಒಳಗಡೆ ಬಿದ್ದು ನಂಜಿ ಟಾಪ್ ಆಫ್ ದ ಆಫ್ ಸ್ಟಂಪಿಗೆ ಬಿತ್ತು ಅಂತಂದರೆ ಕರುಣ್ ನಾಯರ್ ಸ್ಟನ್ನಾಗಿ ಹೋಗ್ಬಿಟ್ರು. ಅದೊಂದು ಬಾಲ್ನ ಬಿಡ್ತು ಅಂದರೆ ಕರುಣ್ ನಾಯರು ಅಲಚ್ಚಾಗಿ ಆಡಿದರೆ ಮಗ. ಹೊಡಿತಿದ್ದು 6 ಹೆಂಗೆ ಹೋಗ್ತಾ ಇತ್ತು ಅಂತಂದರೆ ರಮ್ ಅಂತ ಜಸ್ಟ್ ಟೈಮ್ ಮಾಡಿದಷ್ಟು ರಮ್ ಅಂತ ಏನೋ ಬ್ಯಾಟಲ್ಲಿ ಏನೋ ರಾಡ್ಗಿಡ್ ಹಾಕೊಂಬಂದವ್ರ ಆ ಥರ ಇತ್ತು ಕರುಣ್ ನಾಯರ್ ಆಡ್ತಿದ್ದ ರೀತಿ ನೋಡ್ತು ಅಂತಂದರೆ. ಬಟ್ ಅನ್ಫಾರ್ಚುನೇಟಾಗಿ ಒಂದು ಸೆಂಚುರಿನ ಮಿಸ್ ಮಾಡ್ಕೊಂಬಿಟ್ರು ಇವತ್ತು. ನನಗೆ ಸಿಕ್ಕಾಪಟ್ಟೆ ಬೇಜಾರು. ಸೆಂಚುರಿ ಆಗಿತ್ತು ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗಿರೋದು ನನಗೆ. ಯಾಕಂದರೆ 22 ಅಲ್ಲಿ ಅವ್ರು ಆಡಿದ್ದು ಲಾಸ್ಟು. ಸೊ ಇವಾಗ ರಿಕವರ್ ಆಗ್ಬಿಟ್ಟು ಡಿಯರ್ ಕ್ರಿಕೆಟ್ ಪ್ಲೀಸ್ ಗಿವ್ ಮಿ ಅನದರ್ ಚಾನ್ಸ್ ಅಂತ ಎಲ್ಲ ಹಾಕೋಗ್ಬಿಟ್ಟಿದ್ರು. ಸೊ ಇವಾಗ ರಿಕವರ್ ಆಗ್ಬಿಟ್ಟು ಬಂದು ಫಸ್ಟ್ ಮ್ಯಾಚಲ್ಲಿ ಸೆಂಚುರಿ ಅಂತ ಅಂದರೆ ಎಂಥ ಒಂದು ಡ್ರೀಮ್ ಆಗಿ ಒಂಥರ. ಇವಾಗಲೂ ಸಖತ್ತಾಗೇನೆ ಆಡಿದ್ರು, 89 ರನ್ ಕಮ್ಮಿ ಏನಲ್ಲ. ಬಟ್ ಸೆಂಚುರಿ ಬೇಕಾಗಿತ್ತು, ಮಜಾ ಇರೋದು, ಒಳ್ಳೆ ಸಖತ್ತಾಗಿರೋದು ಇನ್ನು. ಬಟ್ ಆದರೂ ಮಸ್ತಾಗಿ ಆಡಿದ್ರೆ ಮಗ. ಒಂಥರ ಗೇಮಲ್ಲಿ ಇಡಿಸಿದ್ದೇನೆ ಅವರು. ಇಲ್ಲ ಅಂತಂದರೆ ಎಲ್ಲ ತೋಪಡ್ಕೊಂಡು ಹೋಗ್ಬಿಟ್ಟು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಭಯ ಹುಟ್ಟಾಕಿದ್ದೇನೆ ಅವರು. ಮುಂಬೈ ಇಂಡಿಯನ್ಸ್ಗೆ ಕಾನ್ಫಿಡೆನ್ಸ್ ಕುಗ್ಸಿದ್ದೇನೆ ಅವರು ಅಲ್ಲಿ. ಆ್ಯಂಡ್ ರಿಕವರ್ ಆಗಿದ್ದು ಕೂಡ ಅವರಿಂದನೇ. ಅವ್ರು ವಿಕೆಟ್ ಬೀಳ್ತಿದ್ದಂಗೆ ರಿಕವರ್ ಆಗಿದ್ದು ಕಂಪ್ಲೀಟಾಗಿ. KL ರಾಹುಲ್ ಕೂಡ ಸ್ವೀಪ್ ಹೊಡೆಯೋಕ್ಕೆ ಗಾನ್ ಕೇಸ್ ಆಗ್ತಿದ್ದಂಗೆ ಪಟ ನಂಗೆ ವಿಕೆಟ್ಸು ಮಗ. ಯಾರು ಅಲ್ಲಿ ದೊಡ್ಡ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋರೇ ಇರಲಿಲ್ಲ ಅಲ್ಲಿ. ಅಶುತೋಷ್ ಶರ್ಮಾ ಜೊತೆಗೆ ಲಾಸ್ಟಿಗೆ ವಿಪ್ರಾಜ್ ಆ್ಯಂಡ್ ಅಕ್ಷರ್ ಪಟೇಲ್ ಬಗ್ಗೆ ಹೇಳಬೇಕಲ್ಲ, ಅವರು ಬಂದ್ಬಿಟ್ಟು 1-2 4ನ ಹೊಡೆದ್ರು. ಆ್ಯಂಡ್ ಬುಮ್ರಾ ಅವರ ಬೌಲಿಂಗಲ್ಲಿ ಲೀಡಿಂಗ್ ಏಡ್ಸ್ ಆಗ್ಬಿಟ್ಟು ಅವರು ಕೂಡ ಕ್ಯಾಚ್ ಔಟ್ ಆದರು. ಇನ್ನೊಂದಲ್ಲಿ ಬಾಟಮಲ್ಲಿ ಅಶುತೋಷ್ ಶರ್ಮಾ ಜೊತೆಗೆ ವಿಪ್ರಾಜ್ ಇಬ್ಬರು ಮುಗಿಸ್ತಾರೆ ಅಂತ ಅನ್ಕೊಂಡಿದ್ವಿ. ಒಂದು ಮ್ಯಾಚ್ ಮುಗಿಸ್ಕೊಂಡು ಕೊಟ್ಟಿರಲ್ಲ, ಸಖತ್ತಾಗಿ ಆಡ್ಬಿಟ್ಟು ಆ ಥರ ಮುಗಿಸ್ಕೊಂಡು ಕೊಡ್ತಾರೆ ಅಂತ. ಸ್ಯಾನ್ನರ್ ಎಂಥ ಕಿಲಾಡಿ ಅಂತಾರೆ, ಹೊಡ್ಸ್ಕೊಂಡ್ರು ಪರವಾಗಿಲ್ಲ ಆಗಿರೋ ನಾನು ಕಿಲಾಡಿ ಬೌಲಿಂಗ್ ನಾವು ಮಾಡ್ತೀನಿ ಅಂತ ಮಾಡಿದ್ವಿ ಇವತ್ತು. ಫಸ್ಟ್ ಬಾಲ್ 6, ಸೆಕೆಂಡ್ ಬಾಲ್ 4 ವಿಪ್ರಾಜ್ ಹೊಡೆದಿದ್ದು. ಅದಾದ್ಮೇಲೆ ವಿಕೆಟು ವೈಡ್ ಹಾಕ್ಬಿಡ್ತಾರೆ ಮುಂದೆ ಬರೋದನ್ನು ನೋಡ್ಬಿಟ್ಟು. ನೋಡಿ ಎಲ್ಲಿವರೆಗೂ ನೋಡ್ತಾ ಇರ್ತಾರೆ ಬ್ಯಾಟರ್ನ ಅಂತ. ಆಲ್ಮೋಸ್ಟ್ ಅವ್ರು ಬಂದು ಲ್ಯಾಂಡ್ ಆಗೋರ್ಗು ಕೂಡ ನೋಡ್ತಾ ಇರ್ತಾರೆ ಬ್ಯಾಟ್ರ್ ಎಲ್ಲಿ ಹಾಕಬೇಕು. ಫ್ರಂಟ್ ಫುಟ್ ಅವ್ರು ಬಂದರು ಅಂತಂದರೆ ಪ್ರೀ ಪ್ಲ್ಯಾಂಡ್ ಆಗಿತ್ತು ಅಂತಂದರೆ ಆ ಕಡೆ ವೈಡ್ ಹಾಕ್ಬಿಡ್ತಾರೆ. ಆ ಕಡೆ ಸ್ಟಂಪು ಸಾಕಷ್ಟು ಸ್ಟಂಪ್ನ ಮಾಡಿದ್ರು ರಿಯಾನ್ ರಿಕಲ್ಟನ್ನ ಮೆಚ್ಕೊಳ್ಳೇಬೇಕು ಗುರು. ಇವತ್ತು ಬ್ಯಾಟಿಂಗ್ ಕಾಂಟ್ರಿಬ್ಯೂಷನ್ ಅಲ್ಲ ಅಂತ ಇವತ್ತು ರನ್ಔಟ್ಸಲ್ಲಿ ಸ್ಟಂಪ್ಸಲ್ಲಿ ಎಲ್ಲದರಲ್ಲೂ ಕೂಡ ಇನ್ವಾಲ್ವ್ ಆಗಿದ್ದಾರೆ. ಸೊ ಯಾಕಂದರೆ ರನ್ಔಟ್ಸನ್ನೇ ಮ್ಯಾಚ್ನ ಗೆಲ್ಸಿದ್ದವರಿಗೆ ಅಲ್ಲಿ ಅಶುತೋಷ್ ಶರ್ಮಾ ಆದಂಥ ರನ್ಔಟ್ ಎಷ್ಟು ಗುರು. ಲಾಸ್ಟ್ 3 ಓವರ್ಗೆ ಅವ್ರಿಗೆ ಬೇಕಾಗಿದ್ದು 18 ಬಾಲಿಗೆ 39 ರನ್ ಬೇಕಾಗಿತ್ತು. ಇನ್ನೇನು ಒಳಗಡೆ ಕರ್ಕೊಂಬಂದ್ಬಿಟ್ಟಿದ್ರು ಆಲ್ಮೋಸ್ಟು. ಅಲ್ಲಿ ರನ್ಔಟ್ ಆಗ್ತಾರೆ ನೋಡಿ ಅಶುತೋಷ್ ಶರ್ಮಾ ರನ್ಔಟ್ ಆಗ್ತಾ ಇದ್ದಂಗೆ ಏನಕ್ಕೆ ಬೇಕಾಗಿತ್ತು ರನ್ಔಟು ಅಂತ. ಮಿಚೆಲ್ ಸ್ಟಾರ್ಕ್ ಇದ್ರು ನಾನ್ ಸ್ಟ್ರೈಕರ್ ಎಂಡಲ್ಲಿ. ಅಶುತೋಷ್ ಶರ್ಮಾ ರನ್ಔಟ್ ಏನಕ್ಕಾದ್ರು ಅಂತ ಗೊತ್ತಿಲ್ಲ. ರನ್ಸ್ ಬರ್ತಾಯಿತ್ತು. ಏನು ಹಬ್ಬ ಅಂದ್ರೆ ಲಾಸ್ಟ್ ಓವರಲ್ಲಿ ಏನೋ ಒಂದು 15 ರನ್ ಇರಬೇಕಾಗಿತ್ತಾ, 15 ರನ್ ಅಥವಾ ಒಂದು 12-13 ರನ್ ಓಕೆ ಹೆಂಗಿದ್ರು ಹೊಡಿಬೋದಾಗಿತ್ತು ಗುರು. ಅಶುತೋಷ್ ಶರ್ಮಾ ಏನಕ್ಕೆ ಡಬಲ್ ತೊಗೊಂಡ್ರು? ಯಾಕೆ ಮಿಚೆಲ್ ಸ್ಟಾರ್ಕ್ ಆಡೋಕ್ಕೆ ಬರಲ್ವಾ? ಮಿಚೆಲ್ ಸ್ಟಾರ್ಕ್ ತೊಗೊತಾರೆ, ಸಿಂಗಲು ತೊಗೋತಾರೆ. ಬೇಕು ಅಂತಂದರೆ
ಇನ್ನೆಷ್ಟು ಬಾಲ್ ಮಿಕ್ಕಿತ್ತು, 7-8 ಬಾಲ್ ಮಿಕ್ಕಿತ್ತು. ಆ ಟೈಮಲ್ಲಿ ನೀವು ಆ ಥರ ಕನ್ವರ್ಟ್ ಮಾಡೋಕೆ ಹೋಗ್ಬಿಟ್ಟು ರಿಸ್ಕ್ ತೊಗೊಂಡು ಚಿಕ್ಕ ಗ್ರೌಂಡ್ ಮೊದಲೇ ಅರುಣ್ ಜೇಟ್ಲಿ ದೊಡ್ಡ ಗ್ರೌಂಡ್ ಡಬಲ್ಸ್ ಪಟ್ ಅನ್ನಂಗೆ ತಗೊಳೋದಕ್ಕೆ, ಅಥವಾ ಈ ಕಡೆ ಮಿಚೆಲ್ ಸ್ಟಾರ್ಕ್ ಮೇಲೆ ಕಾನ್ಫಿಡೆನ್ಸ್ ಇರಲಿಲ್ವ ಇವರಿಗೆ? ಪರವಾಗಿಲ್ಲ, ನೆಕ್ಸ್ಟ್ ಓವರಲ್ಲೇ ಕಂಪ್ಲೀಟ್ ಓವರ್ ಆಡಿದ್ರಾಗಿತ್ತಲ್ಲ ಅಶ್ವಥ್ ಶರ್ಮಾ ಅವರು, ಒಂದು 15 ಓವರ್ನ ಬೇಕಿರಲಿ ಬಿಡಿ. ಸೊ ಇವ್ರು ನೋಡ್ತವ್ರ ರನ್ಔಟ್ ಆಗ್ತಾರೆ ಅಲ್ಲಿ. ಸೊ ರನ್ಔಟ್ ಆಗ್ತಾ ಇದ್ದಂಗೆ ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಕುಗ್ಗೋಗ್ಬಿಡುತ್ತೆ. ಆಮೇಲೆ ಕುಲ್ದೀಪ್ ಯಾದವ್ ಬರ್ತಾರೆ, ಅವರು ಡಬಲ್ ತಗೊಳೋದಕ್ಕೆ ಹೋಗ್ಬಿಟ್ಟು ಅವರು ರನ್ಔಟ್ ಆಗ್ತಾರೆ. ಮೋಹಿತ್ ಶರ್ಮಾ ಬಂದರು, ಅವರು ರನ್ಔಟ್ ಆಗದ, ಎಲ್ಲ ರನ್ಔಟು ಆ್ಯಂಡ್ ಸ್ಟಂಪೌಟು ಕೂಡ ಕನ್ಸಿಡರೇಷನ್ ತೊಗೊಬೇಕು. ಅದು ಇವೆಲ್ಲ ಸೇರ್ಕೊಂಡು ಉಣ್ಕೊಂಡು ಹೋಯ್ತು ಇವತ್ತು ಮ್ಯಾಚ್. ಡೆಲ್ಲಿ ಕ್ಯಾಪಿಟಲ್ಸು ಅವ್ರ ಕೈಯಲ್ಲಿದ್ದಂಥ ಮ್ಯಾಚ್ನ ಅವರೇ ಕೈ ಚೆಲ್ಲಿದ್ದಾರೆ. ಅಶ್ವಥ್ ಶರ್ಮಾ ಅವರು ರನ್ಔಟ್ ಆಗಿರಲಿಲ್ಲ ಅಂತಂದರೆ ಏನಾನೋ ಒಂದು ಆಗಿರೋದು, ಪಕ್ಕ ಚೇಸ್ ಝೋನ್ ಆಗಿರೋದು. ಸೊ ಅವರೇ ಮಾಡ್ಕೊಂಡಿದ್ದಾರೆ ಅಷ್ಟೇ, ಪ್ಲ್ಯಾನ್ ನೆಟ್ಟಿಗೆ ಮಾಡಲಿಲ್ಲ. ಆ ಡಬಲ್ ತಗೊಳೋದೇನು ಅವಶ್ಯಕತೆ ಏನು ಆ ಟೈಮಲ್ಲಿ ಖಂಡಿತ ಇರಲಿಲ್ಲ. ಅವ್ರು ಹೊಡಿಬೇಕಾಗಿದ್ದು 4-6 ಹೊಡೆದಿತ್ತು ಅಂದರೆ ಆಗಿತ್ತು. ಹೆಂಗೆ ಎತ್ತಾಕಿದ್ರು ಜಸ್ಪ್ರೀತ್ ಬುಮ್ರಾ ಅವ್ರು ಓವರಲ್ಲಿ, ಹಿಂದೆಗಡೆ ಎಲ್ಲ ಎತ್ತಾಕಿದ್ದು, ಒಂದು ಎಡ್ಜೊಳ್ಕೊಂಡು ಹೋಯಿತು 4ಅಲ್ಲಿ 19ನೇ ಓವರಲ್ಲಿ. ಸೊ ಆ ರಿಸ್ಕ್ ಬೇಕೈತೆ, 2 ಬಾಲ್ 4 ಬಂದಿತ್ತು. ಆ ರಿಸ್ಕ್ ಏನು ಬೇಕಾಗಿಲ್ಲ, 2 ರನ್ ಬರಬೇಕಾಗಿರೋವಂಥದ್ದೆಲ್ಲ ಏನೂ ಇರಲಿಲ್ಲ ಅಲ್ಲಿ. ಬಿಡಿ, ಏನೋ ಮಾಡ್ಕೊಂಡು ಉಣ್ಕೊಂಡು ಹೋಯ್ತು. ಅಲ್ಲಿ ವಿಲ್ ಜಾಕ್ಸ್ ಮಾಡಿದಂಥ ಥ್ರೋ ಆಗಿರಲಿ, ಜೊತೆಗೆ ರಾಜ್ ಬಾಬಾ ಮಾಡಿದಂಥ ಥ್ರೋ ಆಗಿರಲಿ, ಜೊತೆಗೆ ಲಾಸ್ಟಲ್ಲಿ ಸ್ಯಾನ್ನರ್ ಹೊಡೆದಂಥ ಡೈರೆಕ್ಟ್ ಹಿಟ್ ಆಗಲಿ, ಎಲ್ಲನೂ ಕೂಡ ಮೆಚ್ಕೊಳ್ಳೇಬೇಕು. ಎಲ್ಲ ಸೇರ್ಕೊಂಡು ಆಲ್ ಓವರ್ ಎಲ್ಲರ ಕಾಂಟ್ರಿಬ್ಯೂಷನಿಂದನೂ ಕೂಡ ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿನೂ ಕೂಡ ಹಂಗೆ ನೋಡೋಕೆ ಮೆಚ್ಕೋಬೇಕು. ಸೊ ಎಲ್ಲರ ಕಾಂಟ್ರಿಬ್ಯೂಷನ್ ಇವತ್ತು ಮ್ಯಾಚ್ನ ಗೆದ್ದಿರೋದು ಮುಂಬೈ ಇಂಡಿಯನ್ಸು. ಹೆಂಗೆ ಖುಷಿ ಆದರು ಅಂತಂದರೆ ಮ್ಯಾಚ್ನ ಗೆದ್ಬಿಟ್ಟು ಖುಷಿ ಕಳೆದೋಗ್ಬಿಟ್ರು ಅಂತ ಅನ್ಕೊಳ್ಳಿ ಮುಂಬೈ ಇಂಡಿಯನ್ಸು. ಟೀಮೇ ಆಗಿರಲಿ, ಫ್ಯಾನ್ಸ್ಗಳೇ ಆಗಿರಲಿ, ಎಲ್ಲರೂ ಕಳೆದೋಗ್ಬಿಟ್ಟವ್ರು ಇವತ್ತು. ಎಂಥ ಮ್ಯಾಚು, ಏನು ಅವನ ಅಜ್ಜಿ ಸೋಲೋ ಅಂತ ಮ್ಯಾಚ್ನಾಗ ಗೆದ್ಬಿಟ್ಟಿದ್ವಿ ನಾವು ಇವತ್ತು ಅಂತ. ಹೌದು, ಸೋಲೋ ಅಂತ ಮ್ಯಾಚ್ನೇ ಮುಂಬೈ ಇಂಡಿಯನ್ಸ್ ಇವತ್ತು ಗೆದ್ದಿರೋಂಥದ್ದು. ಸೊ ನಿಮ್ಗೆ ಅನಿಸ್ತು ಇವತ್ತು ನಮ್ಮ ಮ್ಯಾಚು ಒಂಥರ ಬೆಂಕಿ ಮ್ಯಾಚ್ ಇವತ್ತು? ಕಾಮೆಂಟ್ ಸೆಕ್ಷನ್ ಆಗಿ ಏನು ಅನಿಸುತ್ತೆ? ವಾ.